ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸರಿ ಬರೋದಕ್ಕೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದರೆ 22ನೇ ಮತ್ತು 23ನೇ ಅಧ್ಯಾಯವನ್ನು ನಾವು ಶ್ಲೋಕಗಳು ತಿಳ್ಕೊಳ್ಳುವ ಅರ್ಥ ಮತ್ತು ನಾವು ದಿನನಿತ್ಯ ಮಾಡುವ ಶ್ಲೋಕವನ್ನು ಹೇಳಿ ಮತ್ತು ಇವತ್ತಿನ ಶ್ಲೋಕವನ್ನು ಪುನಃ ಆರಂಭ ಮಾಡೋಣ. ಎಲ್ಲರಿಗೂ ಸುಸ್ವಾಗತ. ಮತ್ತು ಇವತ್ತಿನ ಕೃಷ್ಣ ವಾಸುದೇವದ ಒಂದು ಶ್ಲೋಕ ಹೇಳಿ ನಾವು 22ನೇ ಮತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಅದರ ಬಗ್ಗೆ ಅರ್ಥಗಳನ್ನು ತಿಳ್ಕೊಂಡು ಚರ್ಚೆ ಮಾಡೋಣ. ಈಗ ಶ್ಲೋಕ ಹೇಳ್ತೇನೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯ ಜಪ ಮಾಡಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಬಹುದು. ಏನಾದರೂ ನಿಮಗೆ ಅಡೆತಡೆ ಆದರೂ ಅಲ್ಲಿ ಕ್ಷಣ ಮಾತ್ರ ಇರ್ತೀವಿ ಜಪ ಹೋಗಿದ ನಂತರ. ಆಮೇಲೆ ಯಥಾಸ್ಥಿತಿ ನೀವು ಯಾವ ಥರ ಇರ್ತೀರೋ ಅದೇ ಥರ ಇರುತ್ತೆ. ಮತ್ತು ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಾವು 22ನೇ ಮತ್ತು 23ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ. ಇವತ್ತು 23ನೇ ಅಧ್ಯಾಯ ಏನಪ್ಪ ಅಂದರೆ ಯೋತ್ಸಯೇ ಮಾನವೇಕ್ಷಂ ಸಂ ಯ ವಿತ್ರೇಸಂ ಸಮಗೀತಾಹಂ ದತ್ರಶ್ರೇಯ ದುರ್ಬದೇಯ ಪ್ರಿಯ ಯಚಕೀಶ್ವರ ಓಂ. ಇದರ ಅರ್ಥ ಏನಪ್ಪ ಅಂದರೆ ದುರ್ಬದೇಯನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ ಅಂತ ಹೇಳುತ್ತಾನೆ. ಮತ್ತು 24ನೇ ಶ್ಲೋಕ. ಏವ ಮುಕ್ತೋ ಋಷಿಕೇಶು ಪುಡಕೇಶನ ಭಾರತ ಸೇನೆಯು ರುಭಯು ಮರ್ದೆಯೇ ಸ್ಥಾಪಿತ ರಥೋ ಮಂ. ಸಂಜಯನು ಹೇಳಿದ, ಹೇ ಭಾರತಾಂಶನೆಯ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು 2 ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಭಾವಾರ್ಥ: ಈ ಶ್ಲೋಕದಲ್ಲಿ ಅರ್ಜುನನು ಗುಡಕೇಶ ಎಂದು ಕರೆದಿದೆ. ಗುಡ ಎಂದರೆ ನಿದ್ರೆಯನ್ನು ಗೆದ್ದವನು. ಗುಡಕೇಶನ ನಿದ್ರೆ ಎಂದರೆ ಅಜ್ಞಾನ ಎಂದು ಅರ್ಥ. ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನ ಗೆದ್ದ. ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ. ಏಕೆ ಅಂದರೆ ಇದೇ ಭಕ್ತನ ಸ್ವಭಾವ. ಜಾಗೃತ ಅವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನನ್ನು ಶ್ರೀಕೃಷ್ಣನು ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಯೋಚಿಸುವುದರಿಂದೇ ಇಲ್ಲ, ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಲ್ಲೇ ಅವನು ನಿದ್ರೆಯಲ್ಲೂ ಅಜ್ಞಾನವಾಗಬಹುದು. ಇದರ ಅರ್ಥ ಇದು 24ನೇ ಅರ್ಥ. 23ನೇ ಅರ್ಥ ಏನಪ್ಪ ಅಂದ್ರೆ 22ನೇ ಅರ್ಥ ಏನಪ್ಪ ಅಂದರೆ ಇದು 23ನೇ ಅರ್ಥ, ಇದು 22ನೇ ಅರ್ಥ. ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟರ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ. ಅದುದರಿಂದ ದುರ್ಯೋಧನ ಪಕ್ಷವನ್ನು ಸೇರಿ ಇವರೆಲ್ಲ ಒಂದೇ ಬಗೆಯ ಜನರೇ ಆಗಿರಬೇಕು. ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ. ಅವರೊಡನೆ ಶಾಂತಿ ಸಂಭಾವನೆಯನ್ನು ನಡೆಸುವ ಉದ್ದೇಶವನ್ನು ಇರಲಿಲ್ಲ. ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡಿದ್ದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು. ಆದರೂ ತಾನು
ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ. ಇದು 22ನೇ ಮತ್ತು 23ನೇ ಶ್ಲೋಕ. ನಿಮಗೆ ಮೊದಲೇ ಹೇಳಿದ್ದು 23ನೇ ಶ್ಲೋಕ, ಈಗ ಹೇಳಿದ್ದು 22ನೇ ಶ್ಲೋಕ. ಅದು ಹೆಚ್ಚು ಕಮ್ಮಿ ಹಿಂದೆ ಮುಂದೆ ನಡೀತೆ ಅದಕ್ಕೆ. ಮತ್ತು ಇವತ್ತಿನ ಅರ್ಥ ನಿಮಗೆ ತಿಳಿದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತು ನಿಮಗೆ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ಶ್ಲೋಕ 22ನೇ ಮತ್ತು 23ನೇ ಶ್ಲೋಕ ನಾನು ನಿಮಗೆ ನೇರವಾಗಿ ತಿಳಿಸಿದ್ದೇನೆ. ಮತ್ತು ಇನ್ನಷ್ಟು ಶ್ಲೋಕಗಳು ಹೇಳ್ಬೇಕಂದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು 22ನೇ ಮತ್ತು 23ನೇ ಶ್ಲೋಕ ನಿಮ್ಗೆ ಹೇಳಿದ್ದೇನೆ. ನಾವು ದಿನನಿತ್ಯ ಶ್ಲೋಕ ಮುಗಿಸಿದ ನಂತರ ನಾವು ಇವತ್ತು ಭಗವದ್ಗೀತೆ ಶ್ಲೋಕವನ್ನು ಅರ್ಥೈಸಿಕೊಂಡ್ರೆ ಮಾತ್ರವೇ ಇವತ್ತು ನಮಗೆ ಏನು ಎಂತ ಇಲ್ಲ ಅಂತ ಅರ್ಥವಾಗುತ್ತೆ. ಅದು ಭಗವದ್ಗೀತೆಯನ್ನು ಮುಗಿಸಿದ ನಂತರ ಒಂದು ಲಾಸ್ಟಿಗೆ ಕೃಷ್ಣನ ಶ್ಲೋಕ ಹೇಳಿ ಭಗವದ್ಗೀತೆಯನ್ನು ಮುಗಿಸೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇದನ್ನು ಬರೀ ನಾವು ಜಪ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ಸಂದೇಶ ಇರುತ್ತೆ. ಮತ್ತು ಇದರ ಚರ್ಚಿಸಿದರೆ ನಮಗೆ ಜೀವನಕ್ಕೆ ಒಂದು ಪಾಠ ಕಲಿಯುತ್ತೆ. ಇವತ್ತು ನಾವು ಇಲ್ಲಿ ಕುಂತು ನಿಮ್ಗೆ ಹೇಳ್ತಾ ಇದ್ದೀವಿ ಅಂದರೆ ಇದರ ಬಗ್ಗೆ ನಾವು ಅರ್ಥೈಸ್ಕೊಂಡಿದ್ವಿ ಅಂತ ನಿಮ್ಗೆ ನಾವು ಹೇಳ್ತಾ ಇದ್ದೀವಿ. ನೀವು ಭಗವದ್ಗೀತೆಯನ್ನು ತಿಳ್ಕೊಳ್ಳಿ, ಇನ್ನಷ್ಟು ಜನಕ್ಕೆ ತಿಳಿಸಿ. ಭಗವದ್ಗೀತೆಯನ್ನು ನಮ್ಮ ಏನಿದೆ ಇದರಲ್ಲಿ ಅಂತ ನಾವು ಎಲ್ರಿಗೂ ತಿಳಿಸೋಣ.